ಮಾರ್ಕೆಟ್ ತರಕ್ಕೆ ಹೋದ್ರೆ ಗೊತ್ತಿಲ್ಲ. ಏನಂತಂದ್ರಮ್ಮ? ಮದ್ಗಿರಿ ಮಾರಮ್ಮಂಗೆ. ಸೊ ಅಲ್ಲಿ ಕೂಡ ವಿಡಿಯೋ ಮಾಡ್ತೀನಿ ಸಾಧ್ಯ ಆದಷ್ಟು. ನಾನು ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಅಲ್ಲಿ ಸಿಗೋಣ ದೇವಸ್ಥಾನದಲ್ಲಿ. ನಾವೀಗ ಬೈರನಹಳ್ಳಿಯಲ್ಲಿ ಇದ್ದೀವಿ. ಸೊ ಟೀ ಕುಡಿಯೋಣ ಅಂತ. ಸೊ ನಾವೀಗ ಮೊದಲನೇದಾಗಿ ಹೋಗ್ತಾ ಇರೋದು ಶೆಟ್ಟಿಹಳ್ಳಿ ಮಾರಮ್ಮನ ದೇವಸ್ಥಾನ, ಮರಬಳ್ಳಿ ದೇವಸ್ಥಾನ ಅಂತ ಕೂಡ ಕರೀತಾರೆ ಇದನ್ನು. ಹೋಗ್ತಾ ರೋಡಲ್ಲೇ ಕಾಣಿಸುತ್ತೆ. ಸೊ ನಾವು ಫಸ್ಟ್ ಇದಕ್ಕೆ ಹೋಗಿ ಅದಾದಮೇಲೆ ಮದ್ಗಿರಿ ಮಾರಮ್ಮಂಗೆ ಹೋಗೋದು. ಮುಂಚೆಯಿಂದನೂ ಅಷ್ಟೇ ನಮ್ಮಮ್ಮ ಅವ್ರ ಕಡೆಯಲ್ಲಿ ಹೀಗೆ ಹೋಗೋದು. ಸೊ ನಾನು ಅಮ್ಮ ಅವ್ರ ಜೊತೆ ಮುಂಚೆ ಎಲ್ಲ ಮದುವೆಗೆ ಮುಂಚೆ ಎಲ್ಲ ಹೋಗ್ತೆ. ಈಗ ಗುರು ಅವ್ರು ಕೂಡ ಬಂದಿದ್ದಾರೆ. ನಾನು ಈ ದೇವಸ್ಥಾನಕ್ಕೆ ಬಂದು ತುಂಬ ವರ್ಷಗಳೇ ಆಗಿತ್ತು. ಆವಾಗೆಲ್ಲ ಪುಟ್ಟದಾಗಿತ್ತಂತೆ ದೇವಸ್ಥಾನ, ಮೇಲ್ಗಡೆ ಗೋಪುರ ಅದೆಲ್ಲ ಕಟ್ಸಿರ್ಲಿಲ್ವಂತೆ ಅಮ್ಮ ಹೇಳ್ತಾರೆ. ಸೊ ಪುಟ್ಟದಿತ್ತಂತೆ. ನಾವು ಈ ಸತಿ ಹೋಗೋ ಅಷ್ಟರಲ್ಲಿ ಎಷ್ಟು ದೊಡ್ಡದಾಗಿ ಎಷ್ಟು ಚಂದವಾಗಿ ಆಗಿಬಿಟ್ಟಿದ್ದಾಳೆ ದೇವಿ. ಸೊ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಅಷ್ಟು ಚೆನ್ನಾಗಿದೆ ದೇವಿ. ಅದು ಕೂಡ ಫೋಟೋ ತೊಗೊಂಡಿದ್ದೀನಿ, ನೀವು ಕೂಡ ನೋಡಬಹುದು. ಅಲ್ಲಿ ಕೇಳಿದ್ವಿ ನಾವು ಫೋಟೋ ತೊಗೋಬೋದಾ ಅಂತ ಕೇಳಿಬಿಟ್ಟು, ಅದಾದಮೇಲೆ ತೊಗೊಂಡ್ವಿ. ಸೊ ಓಕೆ ತೊಗೋಬೋದು ಅವರು ಅಂದರು. ಸೊ ತೊಗೊಂಡಿದ್ದೀವಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ದೇವಸ್ಥಾನ. ದೇವಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದಾಳೆ. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅದಾದಮೇಲೆ ನೆಕ್ಸ್ಟ್ ಮದ್ಗಿರಿ ಮಾರಮ್ಮಂಗೆ ಹೋದ್ವಿ. ಆಲ್ರೆಡಿ 12 ಗಂಟೆ ಹತ್ತತ್ರ ಆಗ್ತಿತ್ತು. ಮದ್ಗಿರಿಯಲ್ಲಂತೂ ತುಂಬ ಜನ ಇದ್ದರು. ರಶ್ ಅಂದರೆ ರಶ್ ಇತ್ತು. ಫುಲ್ಲು ಉದ್ದ ಲೈನ್ ಇತ್ತು. ಸೊ ಅದು ಕೂಡ ನೋಡಿಸ್ತೀನಿ. ನಾನು ಒಂದು ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಲ್ಲಿ ಕೂಡ. ನಾವೀಗ ಶೆಟ್ಟಿಹಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದಾದ್ಮೇಲೆ ಈಗ ಮದ್ಗಿರಿಗೆ ಹೋಗ್ತಾ ಇದ್ದೀವಿ. ಶೆಟ್ಟಿಹಳ್ಳಿನ ಮರವಳ್ಳಿ
ದರ್ಶನಕ್ಕೆ ಹೋಗ್ಬೇಕು. ಜನ ಅಂತೂ ಸಖತ್ತಾಗಿದ್ದಾರೆ. ತಿಂದು ಹೋಗಿದ್ದು ಬಂದಲ್ವಾ ಸಿಕ್ಕಾಪಟ್ಟೆ ಜನ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಈಗ ತಿಂಡಿ ತಿನ್ಬೇಕು. ಒಂಚೂರು ಇಲ್ಲೇ ಕಾರಲ್ಲೇ ಕುತ್ಕೊಂಡು ಏನಾದರೂ ತಿಂತೀವಿ.